Hi my beautiful viewers, welcome back to Aurora Divine. ನಾನು ಸೌಮ್ಯ, ವೇದಿಕ್ ನ್ಯೂಮರಾಲಜಿಸ್ಟ್, ಟ್ಯಾರೋ ಕಾರ್ಡ್ ರೀಡರ್ ಆ್ಯಂಡ್ ಕ್ರಿಸ್ಟಲ್ ಹೀಲರ್. ನಾನು ನಿಮಗಾಗಿ ಈ ವಾರದ ರೀಡಿಂಗ್ ಪಿಕ್ಕೆ ಕಾರ್ಡ್ ರೀಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಅಸ್ ಸ್ಟಾರ್ಟ್. ಅಷ್ಟು ಕಾರ್ಡ್ಸ್ ತೊಗೊಂಡ್ಬಿಡೋಣ, ಆಮೇಲೆ ರೀಡಿಂಗ್ ಮಾಡ್ತೀನಿ. Pile number 1, pile number 2. ನನ್ನ ವ್ಯೂವರ್ಸ್ಗಾಗಿ ಏನು ಸಂದೇಶ ಇದೆ ಈ ವಾರ, ಯೂನಿವರ್ಸ್ ಕಡೆಯಿಂದ ಏನು ಬ್ಲೆಸ್ಸಿಂಗ್ಸ್ ಇದೆ ನೋಡೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ಯಾರ್ಯಾರು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ರೀಡಿಂಗ್ನ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಲೈಕ್ ಮಾಡಿ. ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಈ ವಾರಕ್ಕೆ ಅಂತ ತೆಗಿತಾ ಇದ್ದೀನಿ. ನಂಬರ್ 1, ನಂಬರ್ 2. ಕಾರ್ಡ್ನ ಚೂಸ್ ಮಾಡ್ಕೊಳಕ್ಕೆ ಈಸಿ ಆಗಲಿ ಅಂತ ಯಾರಿಗೆ ಯಾವ ಕಲರ್ ಸ್ಟೋನ್ ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ಚೂಸ್ ಮಾಡ್ಕೊಳ್ಳಿ. ಇದು ಪೈಲ್ ನಂಬರ್ 1, ಇದು ಪೈಲ್ ನಂಬರ್ 2. ಪೈಲ್ ನಂಬರ್ 1 ಕಾರ್ಡ್ ರೀಡಿಂಗ್ ಮಾಡೋಣ. ಸ್ಟಾರ್ಟ್ ದ ರೀಡಿಂಗ್. Six of Wands, 10 of Cups, Strength, 9 of Cups, 2 of Wands, 4 of Swords, ಏಂಜಲ್ ಆಮೇಲೆ ನೋಡೋಣ. ಈ ವಾರದ ರೀಡಿಂಗ್ ಪೈಲ್ ನಂಬರ್ 1 ಅವರಿಗೆ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ದಿವಸ ತುಂಬ ಸೋತೋಗ್ಬಿಟ್ಟಿದ್ದೀರ ಲೈಫಲ್ಲಿ. ಇಷ್ಟು ನಿಮಗೆ ನೀವು ಹೋಗೋ ಲೈಫಲ್ಲಿ ಯಾವುದೇ ರೀತಿ ಸ್ಯಾಟಿಸ್ಫೈಡ್ ಕಂಡಿಲ್ಲ. ಯಾವುದು ನಾನು ಗೋಲ್ನ ರೀಚ್ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಏನೋ ಹೆಲ್ತ್ ಪ್ರಾಬ್ಲಮ್ಸಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ತುಂಬ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ಆಮೇಲೆ ನಾನೇ ಕನ್ಫ್ಯೂಷನ್ ಲೈಫಲ್ಲಿ ಇದ್ದೀನಿ, ನನಗೆ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಸಿಗ್ತಾ ಇಲ್ಲ. ನಾನು ಮಾಡೋ ಕೆಲಸದಲ್ಲಿ ನನಗೆ ಫೋಕಸ್ ಬರ್ತಾ ಇಲ್ಲ. ಆಮೇಲೆ ನನಗೆ ಲೇಜಿನೆಸ್ ತುಂಬ ಬರ್ತಾ ಇದೆ. ನಾನು ಕೆಲಸ ಮಾಡಬೇಕು ಅಂದ್ಕೊಂಡ್ರೂ ನಂಗೆ ಲೇಜಿನೆಸ್ ಬರ್ತಾ ಇದೆ ಅಂತ ತುಂಬ ಜನದ ಫೀಲಿಂಗ್ಸ್ ಈ ಥರ ಕಾಣಿಸ್ತಾ ಇದೆ. ನಾನು ಓದೋಕ್ಕೆ ಕೂರಬೇಕು ಅಂದ್ಕೊತೀನಿ, ನನಗೆ ಕುತ್ಕೊಳಕ್ಕಾಗ್ತಾ ಇಲ್ಲ ನಾನು ಓದೋಕ್ಕೆ ಕುತ್ಕೊತೀನಿ, ನಂಗೆ ಮೈಂಡ್ ಏನೋ ಡಿಸ್ಟರ್ಬೆನ್ಸ್ ಮಾಡ್ತಾಯಿದೆ. ನಾನು ಹೋಗೋ ಕೆಲಸದಲ್ಲೇ ನಂಗೆ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ನನಗೆ ಯಾವುದೇ ರೀತಿ ಮೈಂಡ್ ಕ್ಲಾರಿಟಿ ಸಿಗ್ತಾ ಇಲ್ಲ. ಈ ರೀತಿ ಡಿಸ್ಟರ್ಬೆನ್ಸಲ್ಲಿ ತುಂಬ ಜನ ಇದ್ದೀರಾ ಅಂತ ಅನ್ನಿಸ್ತಾ ಇದೆ.
ನಾನು ಹೀಗೆ ಹೋದರೆ ನನ್ನ ಸಿಚುವೇಶನ್ ಹೇಗೋ ಏನೋ ಅಂತ ಹೇಳ್ಬಿಟ್ಟು ನಿಮಗೆ ಅನ್ನಿಸ್ತಾ ಇದೆ. ಬಟ್ ನೀವು ಆ ಸಿಚುವೇಶನಿಂದ ಹೊರಗೆ ಬರೋ ಟೈಮು ನಿಮ್ಮಲ್ಲೇ ಇದೆ. ನೀವು ಇಲ್ಲಿ ಆ್ಯಕ್ಷನ್ ತಗೊಳ್ಳೋ ಟೈಮ್ ಬಂದಿದೆ ಈಗ. ನಿಮ್ಮ ಕರೇಜಸ್, ನಿಮ್ಮ ಗೋಲ್, ನಿಮ್ಮ ಸ್ಟ್ರೆಂತನ್ನ ನೀವು ಹೊರಗೆ ಹಾಕೋ ಟೈಮು ಈಗ ಬಂದಿದೆ. ಏಕೆಂದರೆ ನಾವು ಅತಿ ಹತ್ತಿರದಲ್ಲಿ ಯಾವುದು ರಿಸಲ್ಟ್ ತಗೋಬೇಕು ಅಂತ ಇರ್ತೀವೋ ನಾವು ಆ ಟೈಮಲ್ಲೇ ಕುಗ್ಬಿಡ್ತೀವಿ. ಆ ಟೈಮಲ್ಲೇ ನಾವು ಡಿಸಪಾಯಿಂಟ್ ಆಗಿಬಿಟ್ಟು ಹಿಂದಕ್ಕೆ ಸರಿತೀವಿ. ಇಲ್ಲ ನಮ್ಮ ಕಾನ್ಫಿಡೆನ್ಸ್ ಕಮ್ಮಿ ಆಗಿಬಿಟ್ಟು ನಾವು ಮುಂದೆ ಹೋಗೋಕ್ಕಾಗ್ತಾ ಇಲ್ಲ. ಈ ರೀತಿ ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ಈ ಟೈಮಲ್ಲಿ ಆ್ಯಕ್ಷನ್ ತಗೊಳ್ಳಿ. ನೀವೇನು ಅಂದ್ಕೊಂಡಿದ್ದೀರಾ ಅದ್ರ ಕಡೆಗೆ ನೀವು ನಿಮ್ಮ ಫ್ಯಾಮಿಲಿ ಲವ್ನ ಬೇಕು ಅಂತ ತುಂಬ ಜನ ಆ ರೀತಿ ತುಂಬ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ. ನಾನು ಎಷ್ಟು ಪ್ರೀತಿ ಮಾಡಿದರೂ ನನಗೆ ಸಿಗ್ತಾ ಇಲ್ಲ ಅಷ್ಟು ಹ್ಯಾಪಿನೆಸ್ ಅಂತ ಅಂತಾ ಇದ್ದೀರಾ. ಅದೆಲ್ಲ ಈಗ ಸಿಗಬೇಕಾಗಿರೋ ಸಮಯ. ನೀವು ನಿಮ್ಮ ಗೋಲ್ ಅಚೀವ್ ಮಾಡೋ ಕಡೆ ಹೋಗ್ಬಿಟ್ಟು ನೀವು ನಿಮ್ಮ ಕೆರಿಯರ್ ಕಡೆ ತುಂಬ ಮೈಂಡಲ್ಲಿ ಫೈನಾನ್ಸ್, ಕೆರಿಯರ್ ಈ ರೀತಿ ಡಿಸಪಾಯಿಂಟ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಹ್ಯಾಪಿನೆಸ್ ಕಾಣ್ತಾ ಇಲ್ಲ ಇಲ್ಲಿ. ಅದಕ್ಕೆ ನಿಮಗೆ ಫ್ಯಾಮಿಲಿ ಒಳಗೆ ಹ್ಯಾಪಿನೆಸ್ ಮೂಮೆಂಟೇ ಸಿಗ್ತಾ ಇಲ್ಲ. ಆದರೆ ನೀವು ಹ್ಯಾಪಿಯಾಗಿರಬೇಕು ಅಂತಂದರೆ ನೀವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗಿ, ಆವಾಗ ನಿಮ್ಮ ಮನಸ್ಸಿಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಾಗಾಗಿ ನೀವು ನಿಮ್ಮ ಕೆರಿಯರ್, ಫೈನಾನ್ಸ್ ಬರೀ ಇದ್ರ ಬಗ್ಗೆ ಥಿಂಕ್ ಮಾಡ್ತೀರಾ ಅಂತ ಹೇಳಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ತುಂಬ ಆಗಿದೆ ಇಷ್ಟು ಡೇಸಲ್ಲಿ. ಫ್ಯಾಮಿಲಿ ಬಗ್ಗೆನೂ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋದು ಈಗ ತುಂಬ ಒಳ್ಳೆಯದು. ಒಳ್ಳೆಯ ಸಮಯದಲ್ಲಿ ನಾವು ಫ್ಯಾಮಿಲಿನ ಅರ್ಥ ಮಾಡಿಕೊಂಡ್ರೆ, ನಮ್ಮ ಡಿಸ್ಟರ್ಬೆನ್ಸನ್ನು ನಾವೇ ಕ್ಲಿಯರ್ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ. ಅದು ಬಿಟ್ಟು ನಾವು ಬರೀ ಒಂದೇ ಕಡೆ ನಾವು ಹೋದಾಗ ಇನ್ನೊಂದು ಕಡೆ ನಾವು ಯಾವಾಗ ಡಿಸಪಾಯಿಂಟ್ ಮಾಡ್ತಾ ಹೋಗ್ತೀವೋ ಎಲ್ಲದೂ ನಮ್ಮದು ಫ್ಯೂಚರಲ್ಲಿ ಎಲ್ಲದೂ ಕೂಡ ಡಿಸಪಾಯಿಂಟ್ ಆಗುತ್ತೆ. ಅದಕ್ಕೆ ಫ್ಯಾಮಿಲಿ ಬಗ್ಗೆ ತುಂಬ ಯೋಚನೆ ಮಾಡಿ. ಇಲ್ಲಿ ಹೆಂಡತಿ, ತಾಯಿ ಇವ್ರಿಗೆ ರೆಸ್ಪೆಕ್ಟ್ ಮಾಡಿ, ಇವ್ರ ಕಡೆ ಸ್ವಲ್ಪ ಫೋಕಸ್, ಕಾನ್ಸಂಟ್ರೇಷನ್ ಮಾಡೋದ್ರಿಂದ ನಿಮ್ಮ ಇನ್ನರ್ ಸ್ಟ್ರೆಂತ್ ಕೂಡ ಹೆಚ್ಚುತ್ತೆ. ನಿಮಗೆ ಅವರು ಸಪೋರ್ಟಿವ್ ಆಗಿ ಇರ್ತಾರೆ, ನಿಮ್ಮ ಸ್ಟ್ರೆಂತ್ ಅವರಾಗಿರ್ತಾರೆ. ಅದಕ್ಕೆ ನೀವು ಅವ್ರ ಜೊತೆ ಸ್ವಲ್ಪ ಬಾಂಡಿಂಗ್ ಬೆಳೆಸ್ಕೊಳೋದು, ಅವ್ರನ್ನ ರೆಸ್ಪೆಕ್ಟ್ ಮಾಡೋದು, ಈ ರೀತಿ ಹೋಗೋದ್ರಿಂದ ಯಾರು ಇಷ್ಟು ದಿವಸ ತುಂಬ ಹೇಟ್ ಮಾಡಿದ್ದೀರಾ ಅವರು ಸ್ವಲ್ಪ ಜೊತೆಯಾಗಿ ನಿಮ್ಮ ಇಲ್ಲಿ ಲೇಡೀಸ್ ಸ್ಟ್ರಾಂಗಾಗಿ ಏನು ಫೀಲ್ ಆಗ್ತಾ ಇದೆ ಅಂತಂದರೆ ಮನೆಯಲ್ಲಿ ಹಿರಿಯರಿಗೆ ರೆಸ್ಪೆಕ್ಟ್ ಮಾಡಿ ಅಂತ ಅನ್ನಿಸ್ತಾ ಇದೆ. ಆದಷ್ಟು ಹಿರಿಯರನ್ನ ತುಂಬ ಡಿಸಪಾಯಿಂಟ್ ಮಾಡೋದಕ್ಕಿಂತ ಅವ್ರಿಗೆ ರೆಸ್ಪೆಕ್ಟ್ ಮಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮ್ಮ ಗೋಲ್ ಸಕ್ಸಸ್ ಆಗುತ್ತೆ ಅಂತ ಈ ಕಾರ್ಡ್ ರೀಡಿಂಗ್, ಈ ಎನರ್ಜಿ ತೋರಿಸ್ತಾ ಇದೆ ಇವತ್ತು. ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಟ್ರಸ್ಟ್. ನೀವು ಹೋಗೋ ದಾರಿಯಲ್ಲಿ ನಂಬಿಕೆ ಇಡಿ. ನೀವು ನಿಮ್ಮ ಗೋಲ್ ಮೇಲೆ, ನಿಮ್ಮ ಎಜುಕೇಷನ್ಸ್ ಮೇಲೆ ಯಾವುದನ್ನ ನೀವು ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದಕ್ಕೆ ನೀವು ನಂಬಿಕೆ ಇಟ್ಟುಬಿಟ್ಟು ಏನಾದರೂ ಮಾಡಿ, ಆ್ಯಕ್ಷನ್ ತಗೊಳ್ಳಿ. ನೀವು ಆವಾಗ ಆ್ಯಕ್ಷನ್ನು ತಗೊಂಡಾಗ ನೀವು ನಿಮ್ಮ ಗೋಲ್ನ ತುಂಬ ಈಸಿಯಾಗಿ ಅಚೀವ್ ಮಾಡ್ತೀರಾ. ಪೈಲ್ ನಂಬರ್ 1 ರೀಡಿಂಗ್ ಇದು ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಪೈಲ್ ನಂಬರ್ 2 ಮಾಡೋಣ. ಯಾರು ಈ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಪೈಲ್ ನಂಬರ್ 2 ರೀಡಿಂಗ್? Temperance, Chariot, Lovers, Hermit, 8 of Cups, Judgment. ಇಲ್ಲಿ ಎಲ್ಲದೂ ತುಂಬ ಮೇಜರ್ ಕಾರ್ಡ್ಸೇ ಬಂದಿದೆ. ಫೈಲ್ ನಂಬರ್ 2 ಎನರ್ಜಿ ಈ ವಾರ ತುಂಬ ಚೆನ್ನಾಗಿದೆ.
ತುಂಬ ಲವ್ ಲೈಫ್ ಇಷ್ಟು ದಿವಸ ನಂದು 50-50. ನನ್ನ ತುಂಬ ಎಮೋಷನ್ಸ್ ನಾವು ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊತೀರ, ಕಂಟ್ರೋಲ್ ಆಗ್ತಾ ಇಲ್ಲ. ನಾನೇನೋ ಒಂದು ಕೆಲಸ ಮಾಡಬೇಕು ಅಂದ್ಕೊತೀರ, ಅದು ಮೂವ್ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ 50-50 ಎನರ್ಜಿ ಆಗ್ತಾನೂ ಇದೆ ಅಂತ ಹತ್ರ ಹೋಗೋದ್ರೊಳಗೆ ಅದು ಇದಾಗೋದ್ರಿ ಕಟ್ ಆಗ್ತಾ ಇದೆ. ಆ ರೀತಿ ಚಾನ್ಸಸ್ ತುಂಬ ಆಗಿದೆ ಅಂತ ಅನ್ನಿಸ್ತಾ ಇದೆ. ಎಮೋಷ್ನಲಿ ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಅಂತ ಇಲ್ಲಿ ತೋರಿಸ್ತಾ ಇದೆ. ನೀವು ಇಲ್ಲಿ ತುಂಬ ಜನ ರಿಲೇಷನ್ಶಿಪ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಯಾರೋ ಈ ವೀಕಲ್ಲಿ ಹೊರ್ಗಡೆ ಔಟಿಂಗ್ ಅಂದರೆ ದೇವರ ದರ್ಶನ, ಇದು ಆಷಾಢ ಮಾಸ ಎನರ್ಜಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಜನ ಹೆಣ್ಣು ದೇವರ ದರ್ಶನಕ್ಕೆ ಹೋಗೋಬೇಕು ಅಂತ ತುಂಬ ಜನ ಅಂದ್ಕೊಂಡಿದ್ದೀರಾ. ಸಮಥಿಂಗ್ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ಗೆ ನೀವು ನಿಮ್ಮ ಗೋಲ್ನ ಅಚೀವ್ ಮಾಡೋಕ್ಕೆ ಬೇಡ್ಕೊಳಕ್ಕೆ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ. ಇಲ್ಲ ಮನೆಯಲ್ಲಿ ತುಂಬ ಜನ ಪೂಜೆ, ಆಷಾಢ ಮಾಸ ಪೂಜೆ ತುಂಬ ಮಾಡ್ತಾ ಇದ್ದೀರಾ ಅನ್ನೋ ಎನರ್ಜಿ ತುಂಬ ಬರ್ತಾ ಇದೆ ಇಲ್ಲಿ. ಹೆಣ್ಮಕ್ಳು ತುಂಬ ಜನ ಈ ಸೆಕೆಂಡ್ ಪೈಲ್ ಪಿಕ್ ಮಾಡಿರೋರು ತುಂಬ ಲೇಡೀಸ್ ಅಂತ ಅಂದ್ಕೊತೀನಿ ನಾನು. ಯಾಕಂದರೆ ಲೇಡೀಸ್ ಎನರ್ಜಿ ತುಂಬ ಇದೆ ಇದರೊಳಗೆ. ಅವರು ಲವ್ವರ್ಸ್ ಎನರ್ಜಿನೂ ತುಂಬ ಕಾಣ್ತಾ ಇದೆ. ನಾನು ಲವ್ ಮಾಡ್ತಾ ಇದ್ದೀನಿ, ನನಗೆ ಅವರು ಪ್ರೀತಿ ಮಾಡ್ತಾ ಇಲ್ಲ ಅಂತ ಕೆಲವರು ತುಂಬ ಫೀಲ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಕೂಡ ನೀವು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ದೇವರಲ್ಲಿ ಬೇಡ್ಕೊತಾ ಇದ್ದೀರಾ, ನನಗೆ ರಿಸಲ್ಟ್ ಕೊಡು, ನಾನು ನನ್ನ ಲವ್ ಲೈಫ್ ಕಾಣಬೇಕು, ನನ್ನ ಲವರ್ ನನಗೆ ಸಿಗಬೇಕು ಅಂತ ತುಂಬ ಜನ ಆಸೆ ಪಡ್ತಾ ಇದ್ದೀರಾ. ನಾವು ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ, ನಮ್ಮ ಲವ್ನ ಯಾಕೆ ಸಕ್ಸಸ್ ಮಾಡ್ತಾ ಇಲ್ಲ, ನಮ್ಮ ಮದುವೆಗೆ ಯಾಕೆ ದಾರಿ ಮಾಡಿಕೊಡ್ತಾ ಇಲ್ಲ ಅನ್ನೋರಿಗೆ ಕೂಡ ದಾರಿ ಸಿಗುತ್ತೆ. ನೀವು ಹೋಗೋ ದೇವರ ದರ್ಶನದಿಂದ ನೀವು ಏನು ಅಂದ್ಕೊಂಡಿದ್ದೀರಾ ಅದು ನಿಮಗೆ ಸಿಗೋ ಚಾನ್ಸಸ್ ಇದೆ. ನಿಮಗೆ ಆದ ಆಪರ್ಚುನಿಟೀಸ್ ಗ್ರೋತ್ ತುಂಬ ಚೆನ್ನಾಗೇ ಆಗಿಬರುತ್ತೆ ಈ ವೀಕಲ್ಲಿ. ನೀವು ಇಷ್ಟು ಡೇಸಲ್ಲಿ ಯಾವುದನ್ನು ಮುಂದುವರೆದು ಏನೂ ಮಾಡಿಲ್ಲ. ಬಟ್ ಈಗ ನಿಮಗೆ ಸಿಚುವೇಶನ್ ಏನು ಅನ್ನಿಸ್ತಾ ಇದೆ ಅಂದರೆ, ನಾನು ಇರೋದು ಹೀಗೆ ಇದ್ದರೆ ಆಗಲ್ಲ, ನಾನು ಸ್ವಲ್ಪ ಮುಂದುವರಿಬೇಕು, ನಾನು ನನ್ನ ಲೈಫನ್ನು ನಾನು ಅಂದ್ಕೊಂಡಿರೋ ಪ್ರೀತಿನ ಚರ್ಚೆ ಮಾಡಬೇಕು, ದೊಡ್ಡವ್ರ ಹತ್ರ ಮಾತಾಡಬೇಕು, ಆ ರೀತಿ ಕೂಡ ಕೆಲವ್ರ ಥಿಂಕಿಂಗ್ ಇಲ್ಲಿದೆ. ನಾನು ಮದುವೆ ಆಗೋಕ್ಕೆ ಮೂವ್ ಮಾಡಬೇಕು ಅಂತ ಕೆಲವರಿದೆ. ಕೆಲವರಿಗೆ ಇಲ್ಲಿ ಯಾರಿಗೋ ಈ ಪ್ಲೇಸ್ ನನಗೆ ಇಷ್ಟ ಆಗ್ತಾ ಇಲ್ಲ, ನಾನು ಬೇರೆ ಪ್ಲೇಸ್ಗೆ ಹೋಗ್ತೀನಿ ಅಂತ ತುಂಬ ಜನ ಕೆರಿಯರ್ ವೈಸ್ ಹೇಳ್ತಾ ಇದ್ದೀನಿ. ತುಂಬ ಜನ ಇಷ್ಟು ಡೇಸ್ ಕೆರಿಯರ್ ವೈಸ್ ಕೂಡ ಇದೇ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಅವ್ರು ಕೂಡ ಜಾಬ್ನ ಟ್ರಾನ್ಸ್ಫರ್ ಮಾಡೋ ಸಿಚುಯೇಷನ್ ಕೆಲವರಿಗೆ ಇದೆ ಅಂತ ಅನ್ನಿಸ್ತಾ ಇದೆ. ಆ ಎನರ್ಜಿ ಇಲ್ಲಿ ತುಂಬ ಕಾಣ್ತಾ ಇದೆ. ತುಂಬ ವಂಡರ್ಫುಲ್ಲಾಗಿ ನಿಮ್ಮ ಲೈಫು ಇನ್ಮೇಲೆ ಬದಲಾಗುತ್ತೆ. ತುಂಬ ಫ್ರೂಟ್ಫುಲ್ ರಿಸಲ್ಟನ್ನ ಕಾಣ್ತೀರಾ. ಸಕ್ಸಸ್ ತುಂಬ ಇದೆ ಇಲ್ಲಿ. ಇಷ್ಟು ಡೇಸ್ ತುಂಬ ಜನ ಈ ಕಾರ್ಡ್ ಎನರ್ಜಿಯಲ್ಲಿ ಪ್ರೆಗ್ನೆನ್ಸಿ ಬಗ್ಗೆ ತುಂಬ ಜನ ಕಾಯ್ತಾ ಇದ್ದೀರಾ. ನಾನು ಪ್ರೆಗ್ನೆಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ. ಆ ಎನರ್ಜಿ ಇಲ್ಲಿ ತುಂಬ ತೋರಿಸ್ತಾ ಇದೆ ನನಗೀಗ. ಅವ್ರದ್ದು ಕೂಡ ಈಗ ಸೋಲಾರ್ ಪ್ಲೆಕ್ಸಸ್ ಚಕ್ರ ಸರಿ ಹೋಗ್ಬಿಟ್ಟು ಈ ಟೈಮಲ್ಲಿ ರಿಸಲ್ಟ್ ಅವರಿಗೆ ಸಿಗುತ್ತೆ. ಪ್ರೆಗ್ನೆನ್ಸಿ ಪಾಸಿಟಿವ್ ಬರುತ್ತೆ ಅನ್ನೋ ರಿಸಲ್ಟ್ ಕೂಡ ತುಂಬ ಇದೆ. ಆ ಎನರ್ಜಿ ಕೂಡ ತುಂಬ ಕಾಣ್ತಾ ಇದೆ. ಏಂಜಲ್ಸ್ ಏನು ಹೇಳಿದ್ದಾರೆ ಅಂತ ನೋಡೋಣ. ಬಿ ಅಸರ್ಟಿವ್ ಅಂದರೆ ನೀವು ಅಂದ್ಕೊಂಡಿರುವ ಟೈಮು ಈಗ ಮುಂದುವರಿಯಿರಿ. ನೀವು ಏನು ಅಂದ್ಕೊಂಡಿದ್ದೀರಾ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ನೀವು ನಾನು ಪ್ರೆಗ್ನೆನ್ಸಿ ಬಗ್ಗೆ ಹೇಳ್ತಾ ಇದ್ದೀನಿ, ನೀವು ಅಷ್ಟು ಶ್ರದ್ಧೆಯಿಂದ ಅಷ್ಟು ನಂಬಿಕೆಯಿಂದ ನೀವು ಕಾಯಿರಿ, ನಾನು ನಿಮಗೆ ಫಲ ಕೊಡ್ತೀನಿ ಅಂತ ಏಂಜಲ್ಸ್ ಅಂದರೆ ನೀವು ನಂಬುವ ದೇವರಾಗಲಿ ನಮ್ಮ ಏಂಜಲ್ಸ್ಗಳಾಗಲಿ ಎಲ್ಲರೂ ನಿಮ್ಮ ಜೊತೆಯಲ್ಲಿದ್ದಾರೆ.
ಆದಷ್ಟು ಪಾಸಿಟಿವ್ ಆಗಿರಿ. ಪಾಸಿಟಿವ್ ಎನರ್ಜಿನೇ ತುಂಬ ಇದ್ದಷ್ಟು ನೀವು ಪಾಸಿಟಿವ್ನ ಅಟ್ರ್ಯಾಕ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.